ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ಎಪ್ಸನ್ ಪವರ್ ಕ್ಲೀನಿಂಗ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪವರ್ ಯಾವಾಗಿರುತ್ತೋ ಆವಾಗ ಪವರ್ ಕ್ಲೀನಿಂಗ್ ಮಾಡಿಕೊಡ್ರಿ ಎಪ್ಸನ್ ಪ್ರಿಂಟ್ರದ. ಈ ಎಪ್ಸನ್ ಪ್ರಿಂಟಲ್ಲಿ ಪವರ್ ಅಲ್ಲಿ ಸ್ವಿಚ್ ಬೋರ್ಡಲ್ಲಿ ಆನ್ ಮಾಡಿಬಿಟ್ಟು ಇಲ್ಲಿ ಆರಾಮರ್ ಕೀ ಜೊತೆ ಪವರ್ ಕೀ ಎರಡು ಅಟ್ ಎ ಟೈಮ್ ಅದ್ಮಿಡ್ಕೊಂಡ್ರೆ ಪವರ್ ಕ್ಲೀನಿಂಗ್ ಆಪ್ಷನ್ ಬರುತ್ತೆ. ಅದನ್ನು ಎಸ್ ಅಂತ ಕೊಟ್ಟರೆ ರನ್ ಆಗುತ್ತೆ. ಆ ವಿಡಿಯೋ ಎಲ್ಲ ಪೂರ್ತಿ ಇದರಲ್ಲಿ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ಪವರ್ ಕ್ಲೀನಿಂಗ್ ಆಯಿತು ಮತ್ತು ಅದು ಔಟ್ಪುಟ್ ಯಾವ ರೀತಿ ಪ್ರಿಂಟ್ ಬಂತು ಎಲ್ಲನೂ ತೋರಿಸಿದ್ದೀನಿ. ನಿಮಗೆ ಯೂಸ್ ಆದರೆ ಈ ರೀತಿ ಮಾಡ್ಕೊಳ್ಳಿ, ಅನುಕೂಲ ಇದೆ. ಒಂದು ಸ್ವಲ್ಪ ತಾಳ್ಮೆ ಇರ್ಬೇಕಷ್ಟೇ, ನಿಧಾನಕ್ಕೆ ಪವರ್ ಕ್ಲೀನಿಂಗ್ ಮಾಡಿಕೊಡ್ರಿ, ಅದು ಟೈಮ್ ಹಿಡಿಯುತ್ತೆ. ಹಂಗಾಗಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫ್ಯಾಮಿಲಿಗೆ ನಿಮಗೆ ಸ್ವಾಗತ. ನಮ್ಮ ಫ್ಯಾಮಿಲಿ ಲಾಗ್ ಇರ್ತದೆ. ಈ ಥರ ಯಾವುದಾದ್ರೂ ಒಂದು ಕಂಟೆಂಟ್ ನಮಗೆ ಗೊತ್ತಿದ್ರೆ ಅದನ್ನು ವಿಡಿಯೋ ಮಾಡಿ ಹಾಕಿರ್ತೀವಿ. ಇದಕ್ಕೊಂದು ಸ್ವಲ್ಪ ಸಪೋರ್ಟ್ ಮಾಡಿರಿ. ನಮ್ಮ ನಮಿತ್ ಗೌಡ್ರಿ ಇವರು ಚಿಕ್ಕ ಮಗ. ಎಪ್ಸನ್ L5190 ಈ ಸಿಸ್ಟಮ್ನ ಪವರ್ ಕ್ಲೀನಿಂಗ್ ಮಾಡಬೇಕಾದ್ರೆ ಮೊದಲಿಗೆ ಈ ಆರಾಮರ್ ಕೀ ಅದ್ಮಿಡ್ಕೊಂಡು ಪವರ್ ಕೀ ಎರಡು ಅದ್ಮಿಡ್ಕೊಂಡ್ರೆ ಈ ಥರ ಬರುತ್ತೆ. ಎಸ್ ಅಂತ ಕೊಟ್ಟರೆ ರನ್ ಆಗುತ್ತೆ. ಕಂಪ್ಲೀಟ್ ಆಗೋವರೆಗೂ ಒಂದು ಇದರಲ್ಲಿ ಸೌಂಡ್ ಬಂದೇ ಬರುತ್ತೆ. ಅದು ರೀಜನ್ರೇಷನ್ ಟೈಪ್ ಆಗ್ತಾ ಇರ್ತದೆ, ವೆಯ್ಟ್ ಮಾಡ್ಬೇಕಷ್ಟೆ. ಮತ್ತು ನೋಡಿರಿ, ಪವರ್ ಕ್ಲೀನಿಂಗ್ ಕಂಪ್ಲೀಟ್, ದ ಪ್ರಿಂಟ್ ಕ್ವಾಲಿಟಿ ವಿಲ್ ಬಿ ಇಂಪ್ರೂವ್ಡ್ ಆಫ್ಟರ್ 12 hours. 12 ಗಂಟೆ ಆದಮೇಲೆ ನಿಮಗೆ ಇಂಪ್ರೂವ್ ಆಗ್ತೈತೆ ಅಂತ ಬಂದಿದೆ ಇಲ್ಲಿ ಕ್ಲೀನಿಂಗ್ ಆದಮೇಲೆ. ನೋಡಿದ್ರೆ ಅದನ್ನು ಡನ್ ಅಂತ ಕೊಡಬೇಕು. ಇವಾಗ ಪವರ್ ಕ್ಲೀನಿಂಗ್ ಆಗಿದೆ. ನೋಡೋಣ, ಇವಾಗ ಒಂದ್ಸತಿ ಪ್ರಿಂಟ್ ಕೊಟ್ಟು ನೋಡ್ರಿ, ಈ ರೀತಿ ಇರೋದು. ಇದೇ ಜಿಯೋ ಸಿಮ್ಮು. ಈ ಹಾಳೆನೇ ಹಾಕ್ತೀನಿ, ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಹಾಳೆ. ಅದರಲ್ಲಿ ಜಿಯೋದ್ದು ಏನೂ ಇದಾಗಿಲ್ಲ ನೋಡ್ರಿ. ಜಿಯೋ ಸಿಮ್ ಇಕ್ಕಿದ್ದೀನಿ. ರೆಡಿ, ಡೈರೆಕ್ಟ್ ತೋರಿಸ್ತಾ ಇರೋದು ನೋಡ್ರಿ. ಕಲರ್ ಪ್ರಿಂಟು ಆಯ್ಕೆ ಮಾಡ್ಕೊಂಡಿದ್ದೀನಿ, ಓಕೆ ಕೊಡ್ತಾ ಇದ್ದೀನಿ. ಯಾವ ರೀತಿ ಬರುತ್ತೆ ನೋಡಿ. ಪವರ್ ಕ್ಲೀನಿಂಗ್ ಆದಮೇಲೆ ಯಾವ ರೀತಿ ಬರ್ತಾ ಇದೆ ನೋಡಿ. ಇದು ನಾನು ಫಸ್ಟ್ನೇ ಸತಿ ಟ್ರೈ ಮಾಡಿರೋದು. ಈಸಿ ಮೆಥಡೇ, ಆದರೆ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಷ್ಟೆ, ತಾಳ್ಮೆ ಇರಬೇಕು. ನೋಡ್ರಿ, ಕರೆಕ್ಟಾಗಿ ಪವರ್ ಕ್ಲೀನಿಂಗ್ ಆಗಿದೆ. ಇದೇ ಜಿಯೋ ಸಿಮ್ಮು ನೋಡ್ರಿ. ಇಲ್ಲಿ ಎಲ್ಲೋ ಪ್ರಿಂಟ್ ಬಂದುಬಿಟ್ಟಿದೆ.